ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ಮನಮೋಹನ್ ಸಿಂಗ್ ನಿನ್ನೆ ರಾತ್ರಿ 9:50 ಸುಮಾರಿಗೆ ಚಿಕಿತ್ಸೆ ಫಲಿಸದೆ ನಿಧನರಾಗಿದ್ದಾರೆ. ನಾಳೆ ದೆಹಲಿಯ ರಾಜ್ಘಾಟ್ನಲ್ಲಿ ಮನಮೋಹನ್ ಸಿಂಗ್ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಬೆಳಿಗ್ಗೆ 8:30ರಿಂದ 9:30ವರೆಗೂ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಕಾಂಗ್ರೆಸ್ನ ಕಚೇರಿಯಲ್ಲಿ ಎಐಸಿಸಿ ಕಚೇರಿಯಲ್ಲಿ ಮನಮೋಹನ್ ಸಿಂಗ್ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳಾಗಿದೆ. 9:30ರ ಬಳಿಕ ಮಾಜಿ ಪ್ರಧಾನಿಯವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಎಐಸಿಸಿ ಕಚೇರಿಯಿಂದ ಅಂತಿಮ ಯಾತ್ರೆ ಹೊರಡುತ್ತೆ ರಾಜ್ಘಾಟ್ವರೆಗೂ ಕೂಡ. ತದನಂತರ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಇವತ್ತು ತಡರಾತ್ರಿ ಮನಮೋಹನ್ ಸಿಂಗ್ ಅವರ ಪುತ್ರಿ ದೆಹಲಿಗೆ ಆಗಮಿಸುತ್ತಿದ್ದಾರೆ. ವಿದೇಶದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಅಥವಾ ತಡರಾತ್ರಿ ಮನಮೋಹನ್ ಸಿಂಗ್ ಅವರ ಪುತ್ರಿ ದೆಹಲಿಗೆ ತಲುಪ್ತಾರೆ. ನಾಳೆ ಬೆಳಿಗ್ಗೆ 8:30ರಿಂದ 9:30ರವರೆಗೂ ಎಐಸಿಸಿ ಕಚೇರಿಯಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಸಾರ್ವಜನಿಕರು, ಕಾರ್ಯಕರ್ತರು ಎಲ್ಲರೂ ಕೂಡ ಬಂದು ಅಂತಿಮ ನಮನವನ್ನ ಸಲ್ಲಿಸಬಹುದು. ಅದಾದ ನಂತರ ಎಐಸಿಸಿ ಕಚೇರಿಯಿಂದ ಮನಮೋಹನ್ ಸಿಂಗ್ ಅವರ ಪಾರ್ಥಿವದ ಅಂತಿಮ ಯಾತ್ರೆ ಶುರುವಾಗುತ್ತೆ ರಾಜ್ಘಾಟ್ವರೆಗೂ. ರಾಜ್ಘಾಟ್ನಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. 2004ರಿಂದ 2014ರವರೆಗೆ ಭಾರತದ ಪ್ರಧಾನಿಯಾಗಿದ್ದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅನಾರೋಗ್ಯದಿಂದಾಗಿ ಆಸ್ಪತ್ರೆ ಸೇರಿದರು. ಅದಾದ ನಂತರ ನಿನ್ನೆ ತಡರಾತ್ರಿ ವಿಧಿವಶರಾಗಿದ್ದಾರೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ವಿಧಿವಶರಾದಂತಹ ಹಿನ್ನೆಲೆ ಅವರ ಸಂಬಂಧಿಕರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ನೆಲೆಸಿರುವಂತಹ ಸಿಂಗ್ ಕುಟುಂಬಸ್ಥರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಮನಮೋಹನ್ ಸಿಂಗ್ ಅವರ ಸರಳ ವ್ಯಕ್ತಿತ್ವ ಎಲ್ಲದರ ಬಗ್ಗೆಯೂ ಕೂಡ ಬಿಚ್ಚಿ ಮಾತನಾಡಿದರು. ಬಿಸಿ ಕೆಲಸದ ಮಧ್ಯೆಯೂ ಕೂಡ ಮನಮೋಹನ್ ಸಿಂಗ್ ಅವರು ಕುಟುಂಬದ ಜೊತೆ ಯಾವಾಗಲೂ ಕೂಡ ಬೆರೀತಾ ಇದ್ರು. ಮನಮೋಹನ್ ಸಿಂಗ್ ಅಗಲಿಕೆ ಅತ್ಯಂತ ನೋವು ತಂದಿದೆ ಅಂತ ಕುಟುಂಬಸ್ಥರು ಮಾತನಾಡಿದ್ದಾರೆ. ನಮಗೆ ಮಾತ್ರ ಅಲ್ಲದೆ ಇಡೀ ದೇಶಕ್ಕೇ ಇದು ದೊಡ್ಡ ನಷ್ಟ. ಹರ್ಪ್ರೀತ್ ಕೌರ್ ಪುತ್ರ ಮನ್ಮೀತ್ ಕೊಹ್ಲಿ ಮಾತನಾಡಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಾದ್ನಿ ಹರ್ಪ್ರೀತ್ ಕೌರ್ ಈ ಸಂದರ್ಭದಲ್ಲಿ ಅವರನ್ನ ನೆನಪಿಸಿಕೊಂಡಿದ್ದಾರೆ. ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕಳೆದ ರಾತ್ರಿ ವಿಧಿವಶರಾಗಿದ್ದಾರೆ. ಮನಮೋಹನ್ ಸಿಂಗ್ ಅವರಿಗೂ ಹುಬ್ಬಳ್ಳಿಗೂ ಒಂದು ಅವಿನಾಭಾವ ನಂಟಿತ್ತು. ಅವರ ಪತ್ನಿಯ ಸಹೋದರಿ ಮಕ್ಕಳು ಹುಬ್ಬಳ್ಳಿಯಲ್ಲೇ ವಾಸವಾಗಿದ್ದಾರೆ, ವ್ಯಾಪಾರ ವಹಿವಾಟನ್ನು ಮಾಡ್ಕೊಂಡಿದ್ದಾರೆ. ಆ ಕುಟುಂಬ ಸದಸ್ಯರೆಲ್ಲರೂ ಕೂಡ ಇವತ್ತು ದುಃಖದಲ್ಲಿ ತಪ್ತರಾಗಿದ್ದಾರೆ. ದೆಹಲಿಗೆ ತೆರಳಲಿಕ್ಕೆ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇದ್ರ ಮಧ್ಯದಲ್ಲೇ ಒಂದೆರಡು ನಿಮಿಷ ಮಾತನಾಡಿಸ್ಬೇಕಂತೇಳಿ ಅವರ ಕುಟುಂಬದವರ ಸಂಪರ್ಕಿಸಿದ್ದೀವಿ. ಅವ್ರನ್ನ ಮಾತನಾಡಿಸ್ತೇನೆ. ಸರ್, ಅವರ ಜೊತೆಗಿನ ಮೆಮೊರೀಸು ಮತ್ತು ಒಡನಾಟ ಏನು? ಮೆಮೊರೀಸ್ ಅಂದರೆ ಅವ್ರಿಗೆ ಬೆಟ್ಟ ಆದಾಗ ಯಾವಾಗಲೂ ಅವರು ಮೈಂಡ್ ಅನ್ಕೆ ಭಾಳ ಕ್ವಿಕ್ ಇದ್ರು. ಅವರು ಎವ್ರಿ ಟೈಮ್ ಕ್ವಶನಿಗೆ ಪಟ್ಟ ಆನ್ಸರ್ ಇರ್ತಿತ್ತು. ಈವನ್ ಅಟ್ ದ ಏಜ್ ಆಫ್ 85 ಹಿ ವಾಸ್ ಬ್ರಿಲಿಯಂಟ್. ಸೊ ನಮ್ಮ ಇಂಡಿಯಾಗೆ ಅನ್ಕೆ ದೊಡ್ಡ ಲಾಸ್ ಆಗಿದೆ, ನಮ್ಮ ಕುಟುಂಬಕ್ಕೂ ಲಾಸ್ ಆಗಿದೆ. ಫ್ಯಾಮಿಲಿ ಕೂಡ ಅವ್ರದ್ದು ಹೆಚ್ಚಿಗೆ ಇರ್ತಿದ್ದಿಲ್ಲ ರೀ. ಯಾಕಂದ್ರೆ ಅವ್ರದ್ದು ಹಿ ವಾಸ್ ವೆರಿ ಬ್ಯುಸಿ. 1971ಲಿಂದ ಪಬ್ಲಿಕ್ ಫೀಲ್ಡ್ನಾಗ ಇದ್ರು ಅವರು. ರಿಸರ್ವ್ ಬ್ಯಾಂಕ್ ಗವರ್ನರ್ ಆದಾಗಿಂದ ನಮ್ಗೆ ಗೊತ್ತಾಗಿದ್ದು ಹಿಂಗೆ ಅದಾರ ನಮ್ಮ ರಿಲೇಟಿವ್ ಅದಾರ ಅಂತೇಳಿ. ಅವಾಗಲಿಂದ ನಮ್ಮದು ಮುಂಬೈನಾಗಿದ್ದರೆ ಹೋಗೋದು ಬರೋದು ಹೆಚ್ಚಿಗೆ ಆಗ್ತಿತ್ತು. ಅವ್ರು ಡೆಲ್ಲಿಗೆ ಶಿಫ್ಟ್ ಆದಾಗ ಕಮ್ಮಿ ಆಯಿತು. ಅವು ಫ್ಯಾಮ್ಲಿ ಕೂಡ ಕಮ್ಮಿ ಇತ್ತು, ಆದರೆ ಅವ್ರ ವೈಫ್ ಅನ್ಕೆ ಎಲ್ಲ ಸಪೋರ್ಟ್ ಮಾಡ್ತಿದ್ರು. ಹುಬ್ಳಿಗೆ ಒಂದೇ ಸಲ ಬಂದಿದ್ದಾರೆ, ಕ್ಯಾನ್ವಾಸಿಂಗ್ ಒಂದು ಸಲ ಬಂದಿದ್ರು. ಅವಾಗ ಹೆಚ್ಚಿಗೇನು ಬೆಟ್ಟ ಆಗೋಕ್ಕಾಗಲಿಲ್ಲ ಅವ್ರಿಗೆ. ಆದರೆ ಅವರು ಮಿಸ್ಸಸ್ ಬಂದಿದ್ರು, ನಮ್ಮ ಆಂಟಿ ಅವ್ರು ಬಂದಿದ್ದರು. ನಮ್ಮ ಮದರ್ ತೀರ್ಕೊಂಡಾಗ ಬಂದಿದ್ದರು. 2 ದಿವಸ ಸ್ಟೇ ಮಾಡಿ ಹೋಗಿದ್ರು ಅವರು ಇಲ್ಲಿ. ಮನಮೋಹನ್ ಸಿಂಗ್ ಅವ್ರ ಪತ್ನಿ ಇದ್ದಾರೆ, ಅವರ ಸಹೋದರಿ ಏನಿದ್ರು, ಅವರ ಮಗ ಅವ್ರು ಮಾತನಾಡ್ತಾ ಇದ್ದದ್ದು. ಜೊತೆಗೆ ಅವ್ರ ಸೊಸೆ ಇದ್ದಾರೆ, ಅವ್ರನ್ನ ಕೂಡ ಮಾತನಾಡಿಸ್ತೇನೆ. ಕಾರ್ಯಕ್ರಮದಲ್ಲಿ ಅನ್ನೋದಕ್ಕಿಂತ ಫ್ಯಾಮ್ಲಿ ಅಟ್ಮಾಸ್ಫಿಯರ್ ಇದ್ದಾಗ ನಾವು ಒಂದ್ಸಲ ಮೀಟ್ ಆಗಿ ಹೋಗಿದ್ವಿ ಡೆಲ್ಲಿಗೆ. ಸೊ ಲೈಕ್ ಭಾಳ ಸಿಂಪಲ್ ಮನುಷ್ಯ, ಭಾಳ ಕೂಲ್ ಪರ್ಸನ್. ಎಲ್ಲರ ಜೊತೆನೂ ರಿಯಲಿ ಅನ್ಸೋದೇ ಇಲ್ಲ ಅವರು PM ಅಂತಂದು ಹೇಳಿ. ಒಂದು ಸ್ವಲ್ಪನೂ ಆ್ಯಟಿಟ್ಯೂಡ್ ಅಂತ ಇಲ್ಲ. ಸೊ ಸ್ಪೆಷಲಿ ನಾನು ಫಸ್ಟ್ ಟೈಮ್ ಮೀಟ್ದಾಗ ರಿಯಲಿ ಐ ವಾಸ್ ವೆರಿ ಹ್ಯಾಪಿ. ನಾನು ನೋಡಿದ ಪ್ರಕಾರ ನಾನು ಫಸ್ಟ್ ಟೈಮ್ ಅವ್ರಿಗೆ ಮೀಟಾಗಿ ಡೆಲ್ಲಿಗೆ ನಾವು ಫ್ಯಾಮ್ಲಿ ಜೊತೆ ಟ್ರಿಪ್ಪಿಗೆ ಅದು ಹೋದಾಗ ಅಷ್ಟೇ. ಇಲ್ಲಿ ಬಂದಾಗ ಮಾಸಿಜಿ ಜೊತೆ ಅಷ್ಟು ನಾನು ಮಾತಾಡಿದ್ದು.
ಬಟ್ ಅವರು ಕೂಡ ರಿಯಲಿ ಸಿಂಪಲ್, ಭಾಳ ಸಿಂಪಲ್ ಪರ್ಸ್ನಾಲಿಟಿ. ಎಲ್ಲರ ಜೊತೆ ಅಂದರೆ ಒಂಥರ ಮೇಲೆ ಕೆಳಗೆ ಒಂಥರ ಕ್ಲಾಸ್ಮೇಟ್ ಆ ಥರ ಏನೂ ಇಲ್ಲ. ರಿಯಲಿ ಅದು ನಮಗೂ ಅದು ಒಂಥರ ಫೀಲ್ ಆಗ್ತದೆ ಅಷ್ಟೇ. ಈಗ ಹೋಗೋದು ಅಂದರೆ ಬ್ರದರ್ಸ್ ಇಬ್ಬರು ನಮ್ಮ ಬ್ರದರ್ಸ್ ಹೊಂಟಿದ್ದಾರೆ, ನಮ್ಮ ಸಿಸ್ಟ್ರು ಹೋಗೋ ಚಾನ್ಸಸ್ ಇದೆ. 3 ಮಂದಿ ಹೋಗ್ತಾ ಇದ್ದಾರೆ. ನಾಳೆ ಇದೆ ಕ್ರಿಯಮೇಷನ್. ಇದು ಅವರ ಕುಟುಂಬ ಸದಸ್ಯರ ಮಾತು. ಕುಟುಂಬ ಸದಸ್ಯರಿಂದ ಮನೆಯಲ್ಲಿ ಹಿರಿಯರಾದಂಥ 2-3 ಜನ ತೆರಳುತ್ತಾ ಇದ್ದಾರೆ. ಅವ್ರ ಜೊತೆಗಿನ ಒಡನಾಟ ಅಂದರೆ ಫ್ಯಾಮಿಲಿ ಜೊತೆಗೆ ಕಳೆದಂಥ ಕೆಲ ಸಮಯಗಳನ್ನು ಅವರು ನೆನಪಿಸ್ಕೊಳ್ತಾ ಇದ್ದರು. ಅತ್ಯಂತ ಸರಳ ವ್ಯಕ್ತಿತ್ವದ ಡಾಕ್ಟರ್ ಮನಮೋಹನ್ ಸಿಂಗ್ ಅಗಲಿಕೆ ಇಡೀ ಕುಟುಂಬಕ್ಕೆ, ಇಡೀ ದೇಶಕ್ಕೆ ಒಂದು ದುಃಖವನ್ನು ತರಿಸಿದೆ. ಹುಬ್ಬಳ್ಳಿಯಿಂದ ಕ್ಯಾಮ್ರಾಮನ್ ನನ್ನ ಜೊತೆ ಗುರುರಾಜುಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಆರ್ಆರ್ ನಗರ ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋ ಇದೆ. ಆರೋಪಿ ಪರಾರಿ ವಿಡಿಯೋ ಇದು. ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋ ಇದೆ. ಮತ್ತೊಂದು ಕಡೆ ನಂದಿನಿ ಲೇಔಟ್ ಪೊಲೀಸರು ಪ್ರಕರಣದ ಬೆನ್ ಹತ್ತಿದ್ದಾರೆ. ಬುಧವಾರ ಬೆಳಿಗ್ಗೆ 11:40ಕ್ಕೆ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಆಗುತ್ತೆ. ಮೊಟ್ಟೆ ಎಸೆದು ಎಸ್ಕೇಪ್ ಆಗ್ತಾ ಇರುವಂತಹ ಕೈ ಕಾರ್ಯಕರ್ತ ಎಲ್ಲಿ ಸಿಕ್ಕಾಕೊಳ್ತೀನಿ ಅನ್ನುವಂತಹ ಭಯದಲ್ಲಿ ಓಡ್ತಾ ಇರುವಂತಹ ಆರೋಪಿ ಬೆಳಗ್ಗೆ 11:47ಕ್ಕೆ ಆರೋಪಿ ಎಸ್ಕೇಪ್ ಆಗಿದ್ದಾನೆ. ಮೊಟ್ಟೆ ಎಸೆದು ಅಲ್ಲಿಂದ ತಕ್ಷಣ ಎಸ್ಕೇಪ್ ಆಗಿರುವಂತಹ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ನಲ್ಲಿ. ನಂದಿನಿ ಲೇಔಟ್ ಪೊಲೀಸರು ಕೂಡ ಪ್ರಕರಣದ ಬೆನ್ನು ಬಿದ್ದಿದ್ದಾರೆ. ಪ್ರತಿಯೊಂದು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ಇರುವಂತಹ ಎಕ್ಸ್ಕ್ಲೂಸಿವ್ ವಿಡಿಯೋವನ್ನ ನೀವು ನೋಡ್ತಾ ಇದ್ದೀರಿ. ಕಳೆದ ಬುಧವಾರ ಬೆಳಿಗ್ಗೆ 11:40 ಸುಮಾರಿಗೆ ಕೈ ಕಾರ್ಯಕರ್ತ ಮೊಟ್ಟೆ ಎಸೆತಾನೆ ಶಾಸಕ ಮುನಿರತ್ನ ಅವರ ಮೇಲೆ. ಮೊಟ್ಟೆ ಎಸೆದು ಅಲ್ಲಿಂದ ಪರಾರಿ ಆಗ್ತಾ ಇರುವಂತಹ ದೃಶ್ಯ ಇದು. ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ ಅನ್ನುವಂತಹ ಭಯದಲ್ಲೇ ಆತ ಓಡ್ತಾ ಇದ್ದ. ಎಸ್ಕೇಪ್ ಆಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಇದು. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ಮೊಟ್ಟೆ ಎಸೆದು ಅಲ್ಲಿಂದ ಎಸ್ಕೇಪ್ ಆಗ್ತಾ ಇರುವಂತಹ ಕಾರ್ಯಕರ್ತನ ಎಕ್ಸ್ಕ್ಲೂಸಿವ್ ವಿಡಿಯೋವನ್ನ ನಾವು ನೋಡ್ತಾ ಇದ್ದೀವಿ. ಸೊ ಆತ ಯಾರು, ಆತನ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ? ವೀಣಾ, ಸದ್ಯ ಇನ್ನ ಕೂಡ ಆ ಇನ್ಫಾರ್ಮೇಶನ್ ಪೊಲೀಸರಿಗೆ ಸಿಕ್ಕಿಲ್ಲ. ಪ್ರಮುಖವಾಗಿ ಏನು ನಿನ್ನೆ ಅಷ್ಟೇ ಏನು ಸ್ಥಳ ಮಹಾಜರಣ ಮಾಡ್ತಾ ಇದ್ರು, ಆ ವೇಳೆಗೆ ಸಿಸಿಟಿವಿಗಳನ್ನ ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಏನು ಪೊಲೀಸರು, ನಂದಿನಿ ಲೇಔಟ್ ಪೊಲೀಸರು ಮಾಡ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಕಳೆದ 2 ದಿನಗಳಿಂದ ಏನು ಮೊಟ್ಟೆ ಸಂದರ್ಭ ಏನು 11:30 ಸರಿ ಸುಮಾರಿಗೆ ತನ್ನ ಬಿಜೆಪಿ ಕಚೇರಿಗೆ ಹೋಗ್ತಿದ್ದಂತ ಶಾಸಕ ಮುನಿರತ್ನರವರ ಮೇಲೆ ಏಕಾಏಕಿ ಬಂದಿರತಕ್ಕಂತ ಒಂದಷ್ಟು ಗುಂಪು, ಅಂದ್ರೆ ಕೈ ಕಾರ್ಯಕರ್ತರು ಅಂತ ಹೇಳಲಾಗ್ತದೆ. ಆ ಕೈ ಕಾರ್ಯಕರ್ತರ ಗುಂಪು ಏಕಾಏಕಿ ಮೊಟ್ಟೆನ ಎಸೆದರೆ. ಮೊಟ್ಟೆನ ನಂತರ ಅಲ್ಲಿಂದ ಕಾರ್ಯಕರ್ತರೆಲ್ಲರೂ ಕೂಡ ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಅಲ್ಲಿದ್ದಂತ ಒಂದಷ್ಟು ಜನ ಓಡ್ಲಿಕ್ಕೆ, ಅಂದ್ರೆ ಕಾಂಗ್ರೆಸ್ನವರು ಕೈ ಕಾರ್ಯಕರ್ತರ ಅವರೆಲ್ಲರೂ ಕೂಡ ಅಲ್ಲಿಂದ ಪರಾರಾಗ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆ ವೇಳೆಗೆ ಓರ್ವ ಮೊಟ್ಟೆಸಂತ ವ್ಯಕ್ತಿ ಏನಿದ್ದಾನೆ, ಆ ವಿಡಿಯೋದಲ್ಲಿ ಹೋಗ್ತಿರ್ತಕ್ಕಂಥ ವ್ಯಕ್ತಿ, ಆತ ಎಸ್ಕೇಪ್ ಆಗುವಂತದ್ದು ಸಿಸಿಟಿವಿ ದೃಶ್ಯ ಈಗ ಏಷ್ಯಾನೆಟ್ ಸುವರ್ಣ ಲಭ್ಯ ಆಗಿರ್ತಕ್ಕಂಥ. ಸದ್ಯ ಈ ಒಂದು ಸಿಸಿಟಿವಿ ಕೂಡ ಈಗ ಏನು ನಂದಿನಿ ಲೇಔಟ್ ಪೊಲೀಸ್ನವರ ಬಳಿ ಕೂಡ ಇರ್ತಕ್ಕಂಥ, ಆತನ ಯಾರು ಏನು ಎತ್ತಂತ ಏನು ಪತ್ತೆ ಹಚ್ಚಲಿಕ್ಕೆ ಕೂಡ ಈಗ ಪೊಲೀಸ್ನವರು ಮುಂದಾಗಿದ್ದಾರೆ. ವೀಣಾ, ಎಸ್, ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.